ಗೋಲ್ಡನ್ ಫೆಸಿಲಿಟೇಷನ್ ಕಂಪನಿ ಗೋಲ್ಮಾಲ್ ಕರೆಂಟ್ ಕಾರ್ಮಿಕರಿಗೆ ಟೋಪಿ ಹಾಕಲಾಗಿದೆ. ಕೆಲಸದ ನೆಪದಲ್ಲಿ ಲಿಟರಲಿ ಕರೆಂಟ್ ಕಾರ್ಮಿಕರಿಗೆ ಇದೀಗ ಸುಲಿಗೆ ನಿಂತ ಕಂಪನಿ. ಔಟ್ಸೋರ್ಸಿಂಗ್ ಗ್ಯಾಂಗ್ಮನ್ ಮೀಟರ್ ರೀಡರ್ ಕಾರ್ಮಿಕರಿಗೆ ಕಿರುಕುಳವನ್ನ ಕೊಡಲಾಗ್ತಾ ಇರುವಂತದ್ದು. ಇಎಸ್ಐ ಇಲ್ಲ, ಪಿಎಫ್ ಇಲ್ಲ, ಸೇಫ್ಟಿ ಕಿಟ್ ಅಂತೂ ಕೊಟ್ಟೇ ಇಲ್ಲ. ಸಂಬಳವಂತೂ ಬಿಡಿಗಾಸ್ ಕೂಡ ಕೊಟ್ಟಿಲ್ಲ. 10,000ಕ್ಕೂ ಅಧಿಕ ಕರೆಂಟ್ ಕಾರ್ಮಿಕರಿಗೆ 14 ವರ್ಷಗಳಿಂದ ನಿರಂತರವಾಗಿ ಶೋಷಣೆಯನ್ನ ಮಾಡಲಾಗ್ತಾ ಇದೆ. ಗೋಲ್ಡನ್ ಫೆಸಿಲಿಟೇಷನ್ ಕಂಪನಿ ಮತ್ತೆ MD ವೆಂಕಟೇಶ್ ವಶೀಲಿಬಾಜಿ ಕಾರ್ಮಿಕರ ಹೆಸರಿನಲ್ಲಿ ಸರ್ಕಾರದ ದುಡ್ಡಿಗೆ ಈಗ ಕಾರ್ಮಿಕರಿಗೆ ಟೋಪಿ ಹಾಕ್ತಾ ಇರುವಂಥದ್ದು. ಗೋಲ್ಡನ್ ಫೆಸಿಲಿಟೇಷನ್ ಕಂಪನಿಯ ಗೋಲ್ಮಾಲ್ ಕರೆಂಟ್ ಕಾರ್ಮಿಕರಿಗೆ ಟೋಪಿ ಹಾಕ್ತಾ ಇದ್ದಾರೆ. ಕೆಲಸದ ನೆಪದಲ್ಲಿ ಲಿಟರಲಿ ಕರೆಂಟ್ ಕಾರ್ಮಿಕರ ಸುಲಿಗೆಗೆ ನಿಂತಿರುವಂತಹ ಕಂಪನಿ. ಔಟ್ಸೋರ್ಸಿಂಗ್ ಗ್ಯಾಂಗ್ಮನ್ ಮೀಟರ್ ರೀಡರ್ ಕಾರ್ಮಿಕರಿಗೆ ಕಿರುಕುಳವನ್ನ ಕೊಡ್ತಾ ಇರುವಂಥದ್ದು. ಇಎಸ್ಐ ಇಲ್ಲ, ಪಿಎಫ್ ಇಲ್ಲ, ಸೇಫ್ಟಿ ಕಿಟ್ ಅಂತೂ ಕೊಟ್ಟೇ ಇಲ್ಲ. ಸಂಬಳವಂತೂ ಬಿಡಿಗಾಸೂ ಇಲ್ಲ. 10,000ಕ್ಕೂ ಅಧಿಕ ಕರೆಂಟ್ ಕಾರ್ಮಿಕರಿಗೆ 14 ವರ್ಷಗಳಿಂದ ನಿರಂತರವಾಗಿ ಶೋಷಣೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಗೋಲ್ಡನ್ ಫೆಸಿಲಿಟೇಷನ್ ಕಂಪನಿ ಮತ್ತೆ MD ವೆಂಕಟೇಶ್ ವಶೀಲಿಬಾಜಿ ಕಾರ್ಮಿಕರ ಹೆಸರಲ್ಲಿ ಸರ್ಕಾರದ ದುಡ್ಡಿಗೆ ಹ್ಯಾಪಿ ಕಾರ್ಮಿಕರಿಗೆ ಟೋಪಿ ಆಗ್ತಾ ಇರುವಂತದ್ದು. ನೊಂದ ಕರೆಂಟ್ ಕಾರ್ಮಿಕರ ಧ್ವನಿಯಾಗಿದೆ ನಿಮ್ಮ ಅಶ್ವವೇಗ ನ್ಯೂಸ್. ಬಡವರ ಪಾರ್ಟಿ, ದೀನದಲಿತರ ಕಾರ್ಮಿಕರ ಪಾರ್ಟಿ ನೆರಳಲ್ಲಿ KD ಕಂಪನಿ. ಐದು ತಿಂಗಳವರೆಗೂ ಸಂಬಳ ಇಲ್ಲದೆ ಹೇಗ್ರಿ ಕೆಲಸ ಮಾಡಬೇಕು? ಪಾಪ ಪ್ರಶಾಂತ್ ತಮ್ಮ ಅಳಲನ್ನ ಹೇಳ್ಕೊಳ್ತಾ ಇದ್ರು, ಕಣ್ಣೀರಾಗ್ತಾ ಇದ್ರು. MLA ಭೇಟಿ ಮಾಡಿದ್ವಿ, ಪ್ರಧಾನಿ ಪತ್ರವನ್ನ ಬರೆದ್ವಿ, ದ್ರೌಪದಿ ಮುರ್ಮುಗೂ ರಾಷ್ಟ್ರಪತಿಗಳಿಗೂ ಕೂಡ ಪತ್ರವನ್ನ ಬರೆದ್ವಿ. ಯಾವುದೇ ಉಪಯೋಗ ಆಗಿಲ್ಲ. 4,700 ರೂಪಾಯಿ ಸಂಬಳದಿಂದ 14 ವರ್ಷದ ಹಿಂದೆ ಇದುವರೆಗೂ 15,000 ರೂಪಾಯಿ ಅಷ್ಟೇ ಇನ್ಕ್ರಿಮೆಂಟ್ ಆಗಿರೋದು. ಜೊತೆಗೆ ಯಾವುದೇ ರೀತಿಯಾದಂತಹ ಇಎಸ್ಐ ಆಗಲಿ, PF ಆಗಲಿ ಯಾವುದೂ ಇಲ್ಲ. ಸೇಫ್ಟಿ ಅಟ್ಲೀಸ್ಟ್ ಸೇಫ್ಟಿ ಕಿಟ್ ಆದ್ರೂ ಕೊಡ್ತಾರಾ? ಅದೂ ಇಲ್ಲ. ದಯಾಮರಣವನ್ನ ಕೋರಿದ್ರು ಕೂಡ ಡೋಂಟ್ ಕೇರ್ ಅಂತ ಹೇಳ್ತಿದ್ದಾರೆ. ಬಿಕಾಸ್ ಕರೆಂಟ್ ಕೆಲಸಗಳು ವಿಚಾರಗಳು ಅಂತ ಬಂದಂತಹ ಸಂದರ್ಭದಲ್ಲಿ ಯಾವಾಗ ಏನಾಗುತ್ತೆ ಗೊತ್ತಾಗೋದಿಲ್ಲ. ಎಷ್ಟೋ ಅನಾಥ ಶವಗಳು ಕೂಡ ದಯಾಮರಣವನ್ನ ಕೇಳೋದಿಕ್ಕೆ ಹೋದ್ರೆ ಫ್ಯಾಮಿಲಿಯವರು ಯಾರು ನೀವು ಅಂತ ಕೇಳ್ತಾರಂತೆ. 10,000ಕ್ಕೂ ಅಧಿಕ ಕರೆಂಟ್ ಕಾರ್ಮಿಕರಿಗೆ 14 ವರ್ಷಗಳಿಂದ ಆಗ್ತಾ ಇರುವಂತಹ ಶೋಷಣೆ ಇದು. ಕೆಲಸದ ನೆಪದಲ್ಲಿ ಲಿಟರಲಿ ಕರೆಂಟ್ ಕಾರ್ಮಿಕರಿಗೆ ಸುಲಿಗೆಗೆ ನಿಂತಿದೆ ಈ ಒಂದು ಕಂಪನಿ. ಏನಾದ್ರೂ ಕ್ವೆಶ್ಚನ್ ಮಾಡಿದ್ರೆ MDಗೆ ಮುಗೀತು, ನೆಕ್ಸ್ಟ್ ಡೇನೆ ಗೇಟ್ ಪಾಸ್ ಕಂಪ್ನಿಯಿಂದ ನಡಿ ಮನೆಗೆ ನಿನ್ ಕೆಲಸ ಮಾಡಿದ್ ಸಾಕು ಅಂತ ಹೇಳ್ಬಿಟ್ಟು. ನೋಡಿ, ನೋಡ್ತಾ ಇರ್ಬೋದು ನೀವು ಸ್ಕ್ರೀನ್ ಮೇಲೆ ದಯಾಮರಣವನ್ನ ಕೋರಿ ಬರೆದಿರುವಂತಹ ಒಂದು ಲೆಟರ್, ಪತ್ರ ಏನಿದೆ ಅದನ್ನು ಗಮನಿಸ್ತಾ ಇದ್ದೀರಾ. ಆದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಅಷ್ಟೊಂದು ನೊಂದ್ಕೊಂಡಿದ್ದಾರೆ. ದಯಾಮರಣವನ್ನ ಬರೀತಾರೆ ಅಂತ ಹೇಳಿದ್ರೆ ಪತ್ರದಲ್ಲಿ ಎಷ್ಟೋ ನೊಂದಿರಬೇಡ ಕಾರ್ಮಿಕರು ಅಂತ ಹೇಳ್ಬಿಟ್ಟು. ಆದ್ರೂ ಕೂಡ ಯಾವುದೇ ರೆಸ್ಪಾನ್ಸ್ ಇಲ್ಲ. ಫ್ಯಾಮಿಲಿಯವ್ರು ಬಂದು ಏನಾದ್ರೂ ಕೇಳಿದ್ರೆ ಅದಕ್ಕೂ ಕೂಡ ಯಾರು ನೀವು ಅಂತ ಕೇಳ್ತಾರಂತೆ. ಏನಾದ್ರೂ ಸಮಸ್ಯೆಗಳಾದಾಗ ಆ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಕಾರ್ಮಿಕರ ಹೆಸರಲ್ಲಿ ಸರ್ಕಾರದ ದುಡ್ಡಿಗೆ ಹ್ಯಾಪಿ ಆಗಿರುವಂಥದ್ದು. ಕಂಪ್ಲೀಟ್ ಆಗಿ ಕಾರ್ಮಿಕರಿಗೆ ಟೋಪಿ ಹಾಕೋದಕ್ಕೆ ಮುಂದೆ ಆಗ್ತಾ ಇದ್ದಾರೆ. ನೊಂದ ಕರೆಂಟ್ ಕಾರ್ಮಿಕರಿಗೆ ಧ್ವನಿ ಆಗ್ತಾ ಇದೆ ನಿಮ್ಮ ಅಶ್ವವೇಗ ನ್ಯೂಸ್. ಅವ್ರು ಎಲ್ಲೋದ್ರು, ಏನು ಮಾಡಿದ್ರು ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಅಂತ ಬೆಳಗ್ಗೆ ಪ್ರಶಾಂತ್ ಮಾತನಾಡಿದ್ರು ನಮ್ಮೊಟ್ಟಿಗೆ.